4 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ನವವಿವಾಹಿತೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ. ಬೆಂಗಳೂರು ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯ ಸುಂಕದಕಟ್ಟೆಯಲ್ಲಿ ಘಟನೆ. ಶ್ವೇತಾ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾದ ದುರ್ದೈವಿ. ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದ ಮೃತ ಶ್ವೇತಾ ಕಳೆದ 4 ತಿಂಗಳ ಹಿಂದೆ ಪ್ರೇಮ ವಿವಾಹವಾಗಿದ್ರು. ಬದುಕಲು ಆಸೆಯೇ ಇಲ್ಲದಂತೆ ಮಾಡಿದ್ದಾರೆ. ನನ್ನ ಸಾವಿಗೆ ಪತಿ ನಾದಿನಿ ಕಾರಣ ಎಂದು ಡೆತ್ ನೋಟ್. ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಅಪ್ಪಚ್ಚಿಯಾಗಿದ್ದು ದಂಪತಿ ಸ್ಥಳದಲ್ಲೇ ಸಾವು. ಚಿತ್ರದುರ್ಗದ ಹೊಳಲ್ಕೆರೆ ಪಟ್ಟಣದ ಕಣಿವೆ ಬಳಿ ಘಟನೆ. ಕಾರಿನಲ್ಲಿದ್ದ ದಂಪತಿ ಲೋಹಿತ್ ಪ್ರಸಾದ್ ನಿತ್ಯ ಸಾವನ್ನಪ್ಪಿದ್ದಾರೆ. ಮೃತ ಲೋಹಿತ್ ಚಿತ್ರದುರ್ಗದ ಬಿವಿಟಿ ಮೋಟಾರ್ಸ್ ಮಾಲೀಕ ಎನ್ನಲಾಗಿದೆ. ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರೀತಿಸಿ ಮದುವೆಯಾಗಿದ್ದ ನವವಿವಾಹಿತೆ ವಿಷ ಕುಡಿದು ಆತ್ಮಹತ್ಯೆ. ನೆಲಮಂಗಲದ ಬಸವನಹಳ್ಳಿಯಲ್ಲಿ ಘಟನೆ. ಗೌರಿಬಿದನೂರಿನ ಬೀರಮ್ಮನಹಳ್ಳಿ ಮೂಲದ ತನುಜಾ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ. ಯಲಹಂಕದ ಮಾಯಸಂದ್ರ ನಿವಾಸಿಯಾದ ರವೀಂದ್ರ ಎಂಬುವರನ್ನ ಪ್ರೀತಿಸಿ ಮದುವೆ ನಂತರ ಸ್ವಲ್ಪ ಸಮಯ ಕಳೆಯಲಿ, ಆಮೇಲೆ ಮನೆಯವರಿಗೆ ವಿಷಯ ತಿಳಿಸುತ್ತೇನೆ ಎಂದು ಹೇಳಿದ್ದ ಪತಿ. ನಿನ್ನೆ ಮನೆಗೆ ಬರುವಂತೆ ಪತಿಯನ್ನ ಕರೆದಿದ್ದು, ನಾಳೆ ಬರುತ್ತೇನೆ ಎಂದಿದ್ದ ಪತಿ ಸಿಟ್ಟಿನಿಂದ ದುಡುಕಿನ ನಿರ್ಧಾರ. ಇರಾನ್ ಮೇಲೆ ಅಮೆರಿಕ ಸೇನೆ ದಾಳಿ ಮುಂದುವರೆದಿದೆ. ಇರಾನ್ ಹಲವು ಪ್ರದೇಶಗಳಲ್ಲಿ ಅಮೆರಿಕ ಭೀಕರ ಕ್ಷಿಪಣಿ ದಾಳಿ ನಡೆಸಿದೆ. ಮಹರ್ಜ್ನಲ್ಲಿರುವ ನೀರಿನ ಪಂಪಿಂಗ್ ಕೇಂದ್ರದ ಮೇಲೆ ಯುಎಸ್ ಸೇನೆ ಕ್ಷಿಪಣಿ ದಾಳಿ ನಡೆಸಿದ್ದು, ದಾಳಿಯಲ್ಲಿ ಓರ್ವ ಇರಾನ್ ಪ್ರಜೆ ಸಾವನ್ನಪ್ಪಿದ್ದಾರೆ. ಅಲ್ಲದೆ ನೀರಿನ ಪಂಪಿಂಗ್ ಕೇಂದ್ರದಲ್ಲಿದ್ದ 4 ಸಿಬ್ಬಂದಿಗೆ ಗಾಯಗಳಾಗಿವೆ. ಪಬ್ನಲ್ಲಿ ಸಂಭವಿಸಿದ ಭೀಕರ ಅಗ್ನಿ ದುರಂತಕ್ಕೆ 27 ಜನ ಬಲಿ. ಥಾಯ್ಲೆಂಡ್ನಲ್ಲಿ ಬ್ಯಾಂಕಾಕ್ನ ಚಾತುಚಕ್ನಲ್ಲಿ ದುರಂತ ಸಂಭವಿಸಿದೆ. ಪಾರ್ಟಿ ಮೂಡ್ನಲ್ಲಿದ್ದಾಗ ಪಬ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈ ವೇಳೆ ಪಬ್ನಲ್ಲಿ ಬೆಂಕಿ ಹರಡಿ 27 ಜನ ಸಾವನ್ನಪ್ಪಿದರೆ 60ಕ್ಕೂ ಅಧಿಕ ಜನರಿಗೆ ಗಾಯ. ವೀಕೆಂಡ್ ಹಿನ್ನೆಲೆ ಅಪಾರ ಪ್ರಮಾಣದ ಜನ ಸೇರಿದ್ದಾಗ ದುರಂತ ನಡೆದಿದೆ.